ನೋಡಿ, ಇದೇ ನಮ್ಮ ಮನೆ. ಇಲ್ಲೇ ಕೂತ್ಕೊಂಡಿರಿ, ನಾನು ಹೋಗಿ ನಿಮ್ಗೆ ಬಿಸಿ ಬಿಸಿಯ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ತಗೊಳ್ಳಿ ಟೀ ಕುಡೀರಿ. ಅದ್ ಸರಿ, ನಿಮ್ಮ ಹೆಸರೇನು? ನಿಮ್ಮ ಹೆಸರು ದೇವ್ರಿಗೆ ಹೆಂಗಪ್ಪ ಅರ್ಥ ಮಾಡ್ಸೋದು? ಇಲ್ಲಿ ನೋಡಿ, ಇದು ನಾನು ಲಕ್ಷ್ಮಿ, ಇದು ನನ್ ಭೂಮಿ. ನಿಮ್ಮ ಹೆಸರೇನು? ಕವಿತಾ ನಾನ್ ನಿನ್ನ ಹೆಸರು. ಈಗ ಗೊತ್ತಾಯ್ತು. ತಗೋ, ತಣ್ಣಗಾಗೋಯ್ತದೆ, ಕಾಫಿ ಕುಡಿತಿರು, ಬರ್ತೀನಿ. ಹೇಳು ಭೂಮಿ. ಲಕ್ಷ್ಮಕ್ಕ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ಗೂ ಭೂಮಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ನಾನು ಇವತ್ತು ಅಂಗಡಿಗೆ ಬರೋದಕ್ಕೆ ಆಗೋದಿಲ್ಲ, ಸಾಹೇಬ್ರ ಕೈಲಿ ಕಜಾಯ ಎಲ್ಲ ಕಳ್ಸಿದೀನಿ, ಅದನ್ನ ಈಸ್ಕೊಬಿಡಿ. ಭೂಮಿ, ನಮ್ಮನೆಗೆ ಇವತ್ತೊಬ್ರು ನೆಂಟ್ರು ಬಂದಿದ್ದಾರೆ. ಯಾರಿರ್ಬೋದು ಹೇಳು ನೋಡೋಣ. ಅದೇ ರಾಮನವಮಿ ರಥ ಇಡ್ದಾಗ ನೀನು ಅವ್ರು ಬಂದಿಲ್ಲ ಅಂದ್ರೆ ನಿನ್ ವ್ರತನೇ ಪೂರ್ತಿ ಆಗ್ತಿರ್ಲಿಲ್ಲ, ನೆನ್ಪಾಯ್ತಾ? ಓ, ಆ ಅಮ್ಮನ ಅಕ್ಕ, ಅವರು ವರಮಹಾಲಕ್ಷ್ಮಿ ಹಬ್ಬದ ದಿವಸನು ನನ್ಗೆ ಹೆಲ್ಪ್ ಮಾಡಿದ್ರು. ಭೂಮಿ, ಅವ್ರೆ. ಎಲ್ ಸಿಕ್ತಿದ್ರು ಅವ್ರು ನಿಮ್ಗೆ? ನಿನ್ ಮದ್ವೆ ಆದೋದಾಗಿಂದ ಪ್ರತಿ ಒಂದ್ ಹಬ್ಬದಲ್ಲೂ ನಾನು ಹೊಂಟೀನಿ. ಈ ಸತಿನಾದ್ರೂ ದೀಪಾವಳಿ ಹಬ್ಬಕ್ಕೆ ಜೊತೆ ಆಗಿರ್ಲಿ ಅಂತ ಕರ್ಕೊ ಬಂದೆ ಭೂಮಿ ಇವ್ರನ್ನ. ಅಕ್ಕ, ನೀವ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. 2 ಸಲ ಅವ್ರು ನನ್ನ ಕಾಪಾಡಿದ್ದಾರೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ವಿಡಿಯೋ ಕಾಲ್ ಮಾಡ್ತೀನಿ. ಸರಿ ಭೂಮಿ, ಮಾಡು. ಕೊಡ್ತೀನಿ ಅವ್ರ ಕೈಲಿ. ಅಯ್ಯೋ ಭೂಮಿ, ಅವ್ರು ಕಾಫಿ ಚಲ್ಕೊಂಡ್ಬಿಟ್ರು. ಇರು, 1 ನಿಮಿಷ ಮಾಡ್ತೀನಿ. ಏನ್ ಹಡ್ಕೊಂಡ್ಬಿಟ್ರಮ್ಮ ನೀವು? 1 ನಿಮಿಷ ಇರಿ, ಬರ್ತೀನಿ. ಅಲ್ಲ, ಆ ಅಮ್ಮಂಗ ಅಲ್ಲೇನು ನೋವಾದ್ರೆ ನನ್ನ ಮನ್ಸಿಗೆ ಯಾಕೆ ಇಷ್ಟು ಸಂಕಟ ಆಗ್ತದೆ? ಪಾಪ ಅಮ್ಮ, ಅವ್ರನ್ನ ಎಷ್ಟೊಂದ್ ಸಲ ನಾನು ನೋಡಿದ್ದೀನಿ. ಅವ್ರಿಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಆ ಸ್ಥಿತಿಲಿ ಇದಾರೆ ಅವರು. ದಯವಿಟ್ಟು ಕೃಷ್ಣ, ನೀನೇ ಅವ್ರನ್ನ ಕಾಪಾಡು. ಪಾಪ ಅಮ್ಮ ಟೀ ಚಲ್ಕೊಂಡ್ಬಿಟ್ರಂತೆ, ಅವ್ರಿಗೆ ಬೊಬ್ಬೆ ಏನೂ ಆಗ್ಬಾರ್ದು. ಆ ರೀತಿ ನೀನೇ ಅವ್ರನ್ನ ನೋಡ್ಕೋ ಪ್ಲೀಸ್. ಅಮ್ಮ ಅತ್ತೆ, ಸಾರಿ ಅತ್ತೆ, ಸಾರಿ. ಪರವಾಗಿಲ್ಲ. ಅಲ್ಲ, ನೀನ್ ಏನ್ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ? ಹಾ, ಅರ್ಥ ಆಯ್ತು ಬಿಡು. ನನ್ ಮಗನ್ ಬಗ್ಗೆನಾ? ಅಯ್ಯೋ ಅತ್ತೆ, ನಿಮ್ ಮಗನ್ ಬಗ್ಗೆ ಅಲ್ಲ. ಮತ್ತೆ ಅದು ಅತ್ತೆ, ವರಮಹಾಲಕ್ಷ್ಮಿ ಹಬ್ಬದ ದಿವ್ಸ ನಾನು ವ್ರತ ಮಾಡ್ತಿದ್ನಲ್ಲ, ಅದಕ್ ನಾನ್ ದೇವಸ್ಥಾನಕ್ ಹೋದಾಗ ನನ್ ಮಡ್ಲಕ್ಕಿ ಚೆಲ್ಲೋಯ್ತು. ಆಗ ಒಂದ್ ಅಮ್ಮ ಬಂದು ನನ್ ಕೈಗೆ ಅಕ್ಕಿ ಕೊಟ್ರು ಅಂತ ಹೇಳಿದ್ದೆ, ನೆನ್ಪಾಯ್ತಾ? ಹೌದು. ಹಾ, ಅವರು ಲಕ್ಷ್ಮಕ್ಕನ್ ಮನೆಗ್ ಬಂದಿದಾರಂತೆ, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹೌದಾ? ಪಾಪ, ಸಹಾಯ ಮಾಡಿದವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋಣ. ಹೆಲೋ ಬ್ಯೂಟಿಫುಲ್ ಲೇಡೀಸ್ ಆಫ್ ದ ಹೌಸ್. ನಂಗೆ ತುಂಬಾ ಬೋರ್ ಆಗ್ತಾ ಇದೆ, ಹೊತ್ತು ಹೋಗೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನನ್ನ ಸೇವೆ ನಿಮ್ಗಾಗಿ, ಆದ್ರೆ ನಿಮ್ಮ ನಗು ನನ್ಗಾಗಿ, ಓಕೆನಾ? ಅದಕ್ಕೆ ಒಂದ್ ಕ್ವೆಶನ್, ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದು? ನನ್ ಫೇವ್ರೆಟ್ ಸಾಂಗ್ ಯಾಕೆ ಕೇಳ್ತಾ ಇದೆಯಮ್ಮ ಇದು? ಅದಕ್ಕೆ ಇವಾಗ ಇಮ್ಯಾಜಿನ್ ಐ ಆಮ್ ಎನ್ ಆರ್ಟಿಸ್ಟ್, ಓಕೆನಾ? ನೀವು ಬ್ರೋಗೋಸ್ಕರ ಒಂದ್ ಸಾಂಗ್ ನ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಯಾವ ಸಾಂಗ್ ನ ಡೆಡಿಕೇಟ್ ಮಾಡ್ತೀರಾ? ಅದಕ್ಕೆ ಇದು ಟ್ರಾಜಿಡಿ ಸಾಂಗು, ಪ್ರೇಮಿಗಳ ಹೃದಯ ಚಿಂದಿ ಚಿತ್ರಾನಾದ ಕೇಳುವಂತದ್ದು. ಅಲ್ಲ ಬ್ರೋ, ನಿಮ್ಗೆ ಹರ್ಟ್ ಆಗೋ ತರ ಏನಾದ್ರು ಮಾಡಿದ್ರೆ ಹೇಳಿ, ನಾವೆಲ್ಲ ಸೇರ್ಕೊಂಡು ಒಂದ್ ಚಾಚಾಕ್ಬಿಡ್ತೀವಿ. ಇಲ್ಲಮ್ಮ, ಇದು ನನ್ಗೆ ಹಾಡಂದ್ರೆ ತುಂಬಾ ಇಷ್ಟ, ಅದಕ್ಕೆ ಆಡದೆ. ಅಲ್ಲಮ್ಮ ಭೂಮಿ, ಈ ಸಾಂಗು ನಿನಗಿಷ್ಟ ಸರಿ, ಆದ್ರೆ ಈ ನಚ್ಚಿ ಹೇಳ್ದಾಗೆ ಈ ಪ್ರೇಮಿಗಳಿಗೆ, ಈ ಮದ್ವೆ ಆಗಿರೋರ್ಗೆ ಎಷ್ಟೊಂದು ರೊಮ್ಯಾಂಟಿಕ್ ಸಾಂಗ್ಸ್ ಇರುತ್ತಲ್ವಾ? ಆ ಸಾಂಗ್ಸ್ ಎಲ್ಲ ಬಿಟ್ಟು ಇದನ್ನ ಯಾಕೆ ಸೆಲೆಕ್ಟ್ ಮಾಡ್ದೆ? ಅದು ಚಿರಾ, ಅಲ್ಲ ನೀನ್ ಯಾಕೆ ಎಲ್ರ ಮುಂದೆ ಇಷ್ಟೊಂದು ನಾಚ್ಕೊಂತಿದ್ಯಾ? ಅಲ್ಲ, ನನ್ ರೂಮ್ ಅಲ್ಲಿ ನಿನಗೆ ಗಗನವೇ ಬಾಗಿ ಆ ಸಾಂಗ್ ತಾನೇ ಹಾಡು ಅಂತ ಹೇಳಿದ್ದು. ಮತ್ತೆ ಬೈಲ್ ಎಲ್ರ ಮುಂದೆ ಇಷ್ಟೊಂದು ನಾಚ್ಕೊಂಡು ಹೇಳು, ನನ್ ಪಕ್ಕ ನಿಂತ್ಕೊಂಡ್ರೆ ನಿಮ್ಗೊಂಚೂರು ಧೈರ್ಯ ಬರುತ್ತೆ. ಅರ್ಥ ಆಯ್ತು. ಬ್ರೋ ಬಾಯಿಂದನೇ ಇದು ಬರ್ಲಿ ಅಂತ ನೀವು ಈ ತರ ನಾಟಕ ಮಾಡಿದ್ದಲ್ವಾ? ಎಕ್ಸಾಕ್ಟ್. ನಾನೇ ಡವರಾಜ ಅನ್ಕೊಂಡ್ರೆ ನೀವು ಓಕೆ. ಬಟ್ ಬ್ರೋ, ನೀನ್ ಹೇಳ್ತಿರೋದ್ ನಾನ್ ನಂಬೇಕು ಅಂದ್ರೆ ನೀನು ಅತ್ತಿಗೆ ಜೊತೆ ಹಾಡಿ ಡ್ಯಾನ್ಸ್ ಮಾಡಿದ್ರೆ ನಂಬೋದು. ಕರೆಕ್ಟ್, ಅಷ್ಟೇ ತಾನೇ? ಶುರು ಮಾಡೋಣ. ಸೂಪರ್. ವಾ ಸ್ಟೇಷನ್ ನೋಡಿದ್ರೆ ಖಡಕ್ ಪೊಲೀಸ್ ಆಫೀಸ್, ಕ್ರಿಮಿನಲ್ ಗೆ ಚಳಿ ಜ್ವರ ಬರೋ ತರ ತಕತೈ ಅಂತ ಕುಣಿಸ್ತೀಯ. ಆದ್ರೆ ಇಲ್ಲಿ ನೋಡಿದ್ರೆ ರೊಮ್ಯಾಂಟಿಕ್ ಹೀರೋ ಆಗಿ ಏನಪ್ಪ ಡ್ಯಾನ್ಸ್ ಮಾಡ್ತಿದ್ಯಾ? ಮದರ್ ಇಂಡಿಯಾ ಏನೇ ಹೇಳು, ನಮ್ಮ ಅತ್ತಿಗೆ ಮತ್ತೆ ಬ್ರೋ ಮೇಡ್ ಫಾರ್ ಈಚ್ ಅದರ್ ಕಪಲ್ ಅಲ್ವಾ? ಹೌದು. ಸ್ಟೇಷನ್ ಲೇಟ್ ಆಗ್ತದೆ, ನಾನು ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಡ್ತೀನಿ. ಭೂಮಿ, ಅಡ್ಗೆ ಮನೇಲಿ ಕೆಲಸ ಇದೆ, ಬಾ.
ಬೇಗ ಬಾರಪ್ಪ ಅಜಿತ. ಈ ಸಂಗೀತ ಒಬ್ಳು ನನ್ನನ್ನೇ ಸಿಕ್ಕಾಕ್ಸ್ಬಿಟ್ಲು. ನನಗೂ ಒಂದ್ ಹಿಟ್ಟು ಕಲ್ಸೋದಕ್ಕೂ ಬರಲ್ಲ. ಈಗ ಉಂಡೆ ಅಂತೆ, ಚಕ್ಲಿ ಅಂತೆ, ಅವಲಕ್ಕಿ ಅಂತೆ. ಯಪ್ಪ, ಇದನ್ನೆಲ್ಲ ಹೇಗ್ ಮಾಡಿ ಸಾಯ್ಲಿ. ಇದನ್ನೆಲ್ಲ ಮಾಡಿಲ್ಲ ಅಂದ್ರೆ ನಮ್ ಶಾರದಾ ಗುಣ ಯಾವ್ದು ಬಂದೇ ಇಲ್ಲ ಅಂತ ಈ ಮುದ್ಕಿ ಬೇರೆ ಆಡ್ಕೊಳುತ್ತೆ. ಇಷ್ಟೆಲ್ಲ ಹಬ್ಬಗಳದ್ ಯಾಕೆ ಬರುತ್ತೋ. ಹೇ ಮನಸ್ವಿನಿ, ಏನಾದ್ರೂ ಹೆಲ್ಪ್ ಬೇಕಿತ್ತಾ? ಹಾ, ನಿಮ್ಗೆ ಚಕ್ಲಿ ಹಿಟ್ ಕಲ್ಸಕ್ ಬರತ್ತಾ? ಚಾನ್ಸೇ ಇಲ್ಲ. ಬಟ್ ಆನ್ಲೈನ್ ಸರ್ಚ್ ಮಾಡಿದ್ರೆ ಲಕ್ಷಾಂತರ ಕುಕಿಂಗ್ ವಿಡಿಯೋ ಸಿಗತ್ತಲ್ಲ, ಅದನ್ನ ನೋಡ್ಬಿಟ್ಟು ಮಾಡ್ಬೋದಲ್ವಾ? ಆದ್ರೂ ನೀನ್ ಶಾರದಾ ಅತ್ತೆ ಮಗಳು ತಾನೆ, ಅವ್ರ ಕೈ ರುಚಿ ಬಗ್ಗೆ ತುಂಬಾ ಕೇಳಿದ್ದೆ. ನೀನು ಅವ್ರ ಹಾಗೆ ಅಡ್ಗೆ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಮನಸ್ವಿನಿ, ಯಾಕೆ ನಮ್ ನಚ್ಚಿ ಹತ್ರ ಈ ರೀತಿ ಕಾಮಿಡಿ ಮಾಡ್ತಿದೀಯ ನೀನು? ಮನಸ್ವಿನಿಗೆ ಎಲ್ಲ ಅಡ್ಗೆ ಮಾಡಕ್ ಬರತ್ತೆ ಕಣೋ. ಅವಳು ಸುಮ್ಮನೆ ನಿನ್ ಕಾಲ್ ಎಳಿತಿದ್ದಾಳ ಅಷ್ಟೇ. ನೀವ್ ಹೋಗ್ ನಚ್ಚಿ, ಅವಳೆಲ್ಲ ಮಾಡ್ತಾಳೆ. ಒಂದ್ ಹೆಲ್ಪ್, ಮನಸ್ವಿನಿ ಅಡ್ಗೆ ಮಾಡೋವಾಗ ಸ್ವಲ್ಪ ಗಾಬರಿ ಆಗ್ಬಿಡ್ತಾಳೆ. ಅದಕ್ಕೆ ಅವಳು ಅಡ್ಗೆ ಮಾಡಿ ಮುಗಿಸೋವರೆಗೂ ಈ ಕಡೆ ಯಾರು ಬರ್ದೇ ಇರೋ ಹಾಗೆ ನೀನ್ ನೋಡ್ಕೊಂಡ್ರೆ ದೊಡ್ಡ ಹೆಲ್ಪ್ ಆಗುತ್ತೆ. ಓಕೆ ಓಕೆನಾ? ಥ್ಯಾಂಕ್ ಯು. ನಿಮ್ ತಲೆಯಲ್ಲಿ ಏನೋ ಪ್ಲಾನ್ ಓಡ್ತಾ ಇದೆ ಅನ್ಸುತ್ತೆ. ತಲೆಯಲ್ಲಿ ಬುದ್ಧಿರೋ ಯಾರಿಗಾದ್ರೂ ಬರೋಂತ ಐಡಿಯಾನೇ ಇದು. ಹಬ್ಬಕ್ಕೆ ಮಂಡ್ಯದ ಅಂಗಡಿಯಲ್ಲೂ ಸ್ವೀಟ್ ಮಾಡಿ ಮಾರ್ತಾ ಇರ್ತಾರೆ. ಅಷ್ಟೆಲ್ಲ ಯಾಕೆ, ನಮ್ ಭೂಮಿ ಬಾಲ ಇದ್ದಾಳಲ್ಲ ಲಕ್ಷ್ಮಿ, ಇನ್ ಸ್ವಲ್ಪ ಹೊತ್ರಲ್ಲೇ ಆ ಸ್ಟೇಷನ್ ಮುಂದೆ ಸ್ವೀಟ್ ಸ್ಟಾಲ್ ಹಾಕೊಂಡು ಕೂತ್ಕೋತಾಳೆ. ನೀನೊಂದ್ ಕೆಲ್ಸ ಮಾಡು, ನಿನ್ ಮುಖ ಕವರ್ ಮಾಡ್ಕೊಂಡು ಹೋಗ್ಬಿಟ್ಟು ಸ್ವೀಟ್ಸ್ ತಗೊಂಡ್ ಬಂದ್ರೆ. ಶಾರದನ್ ತರ ಇರಲ್ಲ ಅವಳು ಮಾಡಿರೋದು, ಬಟ್ ಶಾರದನ್ ಮಗಳಿಗೆ ಇಷ್ಟಾದ್ರೂ ಅಡ್ಗೆ ಮಾಡಕ್ ಬರುತ್ತಲ್ಲ ಅಂತ ಮನೆಯವರೆಲ್ಲ ಅಂದ್ಕೋತಾರೆ. ನಿನ್ ಮರ್ಯಾದೆನೂ ಉಳಿಯತ್ತೆ. ಥ್ಯಾಂಕ್ ಗಾಡ್. ನಾನೇ ಇದನ್ನೆಲ್ಲ ಹೇಗ್ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ನಂಗೆ ತಲೆನೇ ಕೆಟ್ಟೋಗಿತ್ತು. ನಿಮ್ದೇ ಮನೆ ಅನ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ. ಸ್ಟಾಲ್ಗ್ ಬೇಕಾಗಿರೋ ಸಿಹಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಹಬ್ಬ ಅಲ್ವಾ, ಒಂದ್ 4 ಕಾಸು ಜಾಸ್ತಿ ಸಿಗುತ್ತೆ ಅಂತ. ಇಲ್ಲೇ ಕುತ್ಕೊಂಡಿರಿ. ನೀನ್ ಇವತ್ತು ನಮ್ ಭೂಮಿನೇ ನೆನ್ಸ್ಬಿಟ್ಟೆ. ಅವಳು ದೊಡ್ಡ ಮನೇಲಿದ್ದಾಳೆ. ಅವಳು ಇವತ್ತು ಸ್ಟಾಲ್ಗ್ ಬರ್ತಿಲ್ಲ. ಒಬ್ಳೆ ಹೇಗಪ್ಪ ನಿಭಾಯಿಸೋದು ಅಂತ ಬೇಜಾರಾಗಿತ್ತು. ಆದ್ರೆ ನೀನ್ ಬಂದು ನಮ್ ಭೂಮಿ ಸಾಥ್ ಕೊಟ್ಟಂಗೆ ಸಾಥ್ ಕೊಟ್ಟಿದ್ಯಾ. ನಂಗೆ ತುಂಬಾ ಖುಷಿ ಆಯ್ತು. ಅಮ್ಮ, ಅಲ್ಲಿ ನೋಡಲ್ಲಿ ಭೂಮಿ ಪಾದರಸದ ತರ ಓಡಾಡ್ಕೊಂಡು ಇಡೀ ಅಡ್ಗೆ ಕೆಲ್ಸ ಎಲ್ಲ ಅವಳೇ ಮಾಡ್ತಿರೋದನ್ನ ನೋಡಿದ್ರೆ 20 ವರ್ಷದಿಂದ ನಮ್ ಶಾರದಾ ಅಡ್ಗೆ ಮಾಡ್ತಿದ್ಲಲ್ಲ, ಅದೇ ನೆನ್ಪಾಗುತ್ತಲ್ವಾ? ಏನಿದು ನಿಮ್ ಮುಖದಲ್ಲಿ ಇಷ್ಟು ದೊಡ್ಡ ಗಾಯ ಆಗಿದೆ? ಕವಿತಮ್ಮ, ಇನ್ ಸ್ವಲ್ಪ ಹೊತ್ನಲ್ಲಿ ಈ ತಿಂಡಿ ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ. ಆದ್ರೂ ನಾವು 1 ಗಂಟೆಲಿ ಇಷ್ಟೆಲ್ಲ ತಿಂಡಿ ಮಾಡಿದೀವಲ್ಲ, ನಿಮ್ ಕೈಲಿ ಏನೋ ಜಾದೂ ಇದೆ ಅನ್ಸುತ್ತೆ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಇದನ್ನೆಲ್ಲ ಮಾರ್ಕೊಂಡ್ ಬಂದ್ಬಿಡ್ತೀನಿ. ಏನು ಹೊಟ್ಟೆ ಹಸಿತಿದ್ಯಾ? ಮತ್ತೆ ನೀರ್ ಬೇಕಾ? ಏನ್ ಬೇಕು ನಿನ್ಗೆ? ನೀನು ನನ್ ಜೊತೆ ಬರ್ತೀಯಾ? ಸರಿ ಆಯ್ತು, ಬಾ ಹೋಗೋಣ. ಸರ್, ಆ ರಾಣಾಗೂ ಮತ್ತೆ ಅಶ್ವಿನಿಗೂ ಏನೋ ಲಿಂಕ್ ಇದೆ ಅಂತ ಹೇಳ್ತಿದ್ರಲ್ಲ ಫೋನಲ್ಲಿ. ಹೌದ್ರಿ ಸರ್, ಅಶ್ವಿನಿ ಏನ್ ಸಾಮಾನ್ಯದವಳಲ್ಲ ಸರ್. ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ, ವಾವ್, ಶಬಾಸ್ ಸದಾನಂದ್, ಟೂ ಗುಡ್ ವರ್ಕ್, ರಿಯಲಿ ಗುಡ್. ನನ್ಗೊಂದ್ ಕೆಲಸ ಮಾಡಿ, ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ನ ಬೇಕು ಅಂತ ಹೇಳಿದ್ನಲ್ಲ, ಅದನ್ನ ತಗೊಂಡ್ಬಂದ್ಕೊಡಿ. ಎಸ್ ಸರ್. ಹಲೋ ಸಾಹೇಬ್ರೆ, ನಾನು ಅಡ್ಗೆ ಮನೆಯಲ್ಲಿ ದೇವ್ರ ಪ್ರಸಾದ ಮಾಡ್ತಾ ಇದ್ದೀನಿ. ಒಂದ್ 2 ನಿಮಿಷ ಬಿಟ್ಟು ಕಾಲ್ ಮಾಡ್ಲಾ? ಮೆಂಟಲ್, ನಾನು ಹೇಳದ್ ಕೇಳಿಸ್ಕೊ ಫಸ್ಟ್. ಹೇಳಿ ಸಾಹೇಬ್ರೆ. ಆ ಅಶ್ವಿನಿ ನಮ್ಮ ಮನಸ್ವಿನಿ ಅಲ್ಲ, ಅವಳು ದೊಡ್ಡ ಫ್ರಾಡ್ ಅನ್ನೋದಕ್ಕೆ ನಂಗೊಂದು ಪ್ರೂಫ್ ಸಿಕ್ಕಿದೆ. ಹೌದಾ? ಏನ್ ಪ್ರೂಫ್ ಸಿಕ್ತು? ಆ ಅಶ್ವಿನಿ ಬೆಳ್ದಿರೋದು ಆಶ್ರಮದಲ್ಲೇ. ಆದ್ರೆ ಈ ರಾಣ ಪ್ರತಿ ಸಲಿನೂ ಅಶ್ವಿನಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಅಂಡ್ ಅಶ್ವಿನಿ ರಾಣ ಅವ್ರ ಮನೆ ಬರ್ಡೇ ಪಾರ್ಟಿಲ್ ಆಗಿರ್ಬೋದು, ಇನ್ನೂ ಕೆಲವೊಂದು ಇವೆಂಟ್ಸ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾಳೆ. ಅದಕ್ಕೆ ಎಲ್ಲಾ ತರ ಪ್ರೂಫ್ ಸಿಗಾಕೊಂಡಿದೆ. ಇದೆಲ್ಲ ಎಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಗೊತ್ತಾ? ಆದ್ರೆ ಸಾಹೇಬ್ರೆ, ಇದರಲ್ಲಿ ಅಶ್ವಿನಿನೇ ಮನಸ್ವಿನಿ ಅಲ್ಲ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ? ಅಶ್ವಿನಿ ಬರ್ಡೇನ ರಾಣ ಸೆಲೆಬ್ರೇಟ್ ಮಾಡ್ತಾ ಇದ್ದ ಡೇಟೇ ಬೇರೆ, ಅಶ್ವಿನಿ ಅಲಿಯಾಸ್ ಮನಸ್ವಿನಿ ಡೇಟ್ ಆಫ್ ಬರ್ತ್ ಬೇರೆ. ಅಲ್ಲಿಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಶ್ವಿನಿ ಡಬಲ್ ಐಡೆಂಟಿಟಿ ಇದೆ ಅನ್ನೋದು. ಓ, ಹಾಗಾದ್ರೆ ಆ ಕಳ್ಳಿ ಸಿಕ್ಬಿದ್ಲು. ಇಷ್ಟು ದಿನ ಅಶ್ವಿನಿ ದೊಡ್ಡ ಫ್ರಾಡ್ ಅಂತ ಮನೆಯವ್ರ ಮುಂದೆ ಪ್ರೂವ್ ಮಾಡ್ಬೇಕು ಅಂತ ಕಾಯ್ತಿದ್ದೆ. ಈಗ ಸರಿಯಾದ ಟೈಮ್ ಸಿಗಾಕೊಂಡಿದೆ. ಈಗ್ಲೇ ಬಂದು ಮನೆಯವ್ರ ಮುಂದೆ, ಎಸ್ಪೆಷಲಿ ಮಾವನ್ ಮುಂದೆ ಬಂದು ಅಶ್ವಿನಿ ನಿಜ ಸ್ವರೂಪನ ಬಿಚ್ಚಿಡ್ತೀನಿ.
ಆಗ ಮಾವನೇ ಅವಳಿಗೆ ಗೇಟ್ ಪಾಸ್ ಕೊಡ್ತಾರೆ. ಆಗ ನಾನು ಅರೆಸ್ಟ್ ಮಾಡಿ ಅವಳನ್ನ ಕಂಬಿಯಿಂದ ನಿಲ್ಲಿಸ್ತೀನಿ. ಸಾಹೇಬ್ರೆ ನಿಲ್ಸಿ. ನಿಮ್ ಯೋಚನೆಗಳಿಗೆ ಸ್ವಲ್ಪ ಬ್ರೇಕ್ ಹಾಕಿ. ನೀವು ಹೋಗ್ತಿರೋ ಸ್ಪೀಡ್ಗೆ ಮನೇಲಿರೋರ್ಗೆ ಇದೆಲ್ಲ ಗೊತ್ತಾದ್ರೆ ಭೂಕಂಪನೆ ಆಗೋಗುತ್ತಷ್ಟೇ. ಅಲ್ಲ ಸಾಹೇಬ್ರೆ, ಪ್ರತಿ ಸಲ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ ನಾವು ಪ್ರೂವ್ ಮಾಡಕ್ ಹೋದಾಗ ಅವ್ಳು ಏನೋ ಒಂದ್ ಉಲ್ಟಂ ಪಲ್ಟ ಮಾಡಿ ನಮ್ ಮೇಲೆ ತಪ್ಪು ಬರೋ ಹಾಗೆ ಮಾಡ್ತಾಳೆ. ಆದ್ರಿಂದ ಶ್ರವಣ್ ಸಾಹೇಬ್ರು ಪ್ರತಿ ಸಲ ನಮ್ ಮೇಲೆ ತಪ್ಪು ತಿಳ್ಕೊತಾ ಇದಾರೆ. ಈಗ್ಲೂ ಹಾಗೆ ಆಗುತ್ತೆ. ಏಯ್ ಮೆಂಟಲ್, ಇಷ್ಟು ದಿನ ಅಶ್ವಿನಿ ಒಬ್ಳು ಫ್ರಾಡ್ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಓಡಾಡ್ತಾ ಇದ್ದಿದ್ದು. ಈಗ ಅದಕ್ಕೆ ಪ್ರೂಫ್ ಸಿಕ್ಕಿದೆ ಅಂತ ಹೇಳಿದ್ರೆ ಸುಮ್ನಿರು ಅಂತ ಹೇಳ್ತಿದ್ಯಲ್ಲ. ನಿನ್ನ ಸುಮ್ನೆ ಇರಿ ಅಂತ ನಾನು ಹೇಳ್ತಾ ಇಲ್ಲ ಸಾಹೇಬ್ರೆ, ಆದ್ರೆ ಈಗ ಬೇಡ. ಅವರು ಈಗ ತಾನೇ ನೊಂದ್ಕೊಂಡು ಮನೆ ಬಿಟ್ಟು ಹೋಗಿದ್ರು. ಹೇಗೋ ಸಮಾಧಾನವಾಗಿ ವಾಪಸ್ ಮನೆಗ್ ಬಂದಿದ್ದಾರೆ. ಮತ್ತೆ ಅವ್ರು ವಾಪಸ್ ಮನೆ ಬಿಟ್ಟು ಹೋಗುವಾಗ ಆಗ್ಬಾರ್ದು ಅಂತ ಅಷ್ಟೇ. ಈ ವಿಚಾರನೆಲ್ಲ ಇನ್ಯಾವಾಗ ಹೇಳಕ್ಕಾಗತ್ತೆ ಸಾಹೇಬ್ರೆ? ಈ ಹಬ್ಬ ಮುಗ್ದು ಬಿಡ್ಲಿ, ಅಷ್ಟ್ರಲ್ಲಿ ನಮ್ಮ ಪ್ಲಾನ್ ಮಾಡಕ್ ಟೈಮು ಸಿಗುತ್ತೆ. ಈ ಸಲ ಅಶ್ವಿನಿ ತಪ್ಪಿಸ್ಕೊಳ್ದೆ ಇರೋ ರೀತಿ ನಾವಿಬ್ರು ಪ್ಲಾನ್ ಮಾಡಿ ಮನೆಯವ್ರಿಗೆ ಹೇಳೋಣ. ಕಾರ್ಯೇಶು ದಾಸಿ ಸಲಹೇಶು ಮಂತ್ರಿ ಅಂತ ಹೇಳ್ತಾರಲ್ಲ, ಹಾಗೆ ನೀನ್ ನನ್ ಮನೇಲಿ ನನ್ ಹೆಂಡತಿಯಾಗಿ ಸ್ಟೇಷನ್ ಅಲ್ಲಿ ನನ್ ಸ್ಟಾಫ್ ಆಗಿದ್ಬಿಡು. ಈ ತರ ಎಷ್ಟೋ ಪ್ರಾಬ್ಲಮ್ಸ್ ಗಳಾಗದೆ ಇರೋ ಹಾಗೆ ಎಷ್ಟೋ ಸಲ ತಡೆದಿದ್ಯಲ್ಲ, ಅದಕ್ಕೆ ಹೇಳ್ದೆ ಐ ಲೈಕ್ ಯು. ಅಜಿತ, ಐ ಲೈಕ್. ನೀನು ಭೂಮಿಗೆ ಐ ಲೈಕ್ ಯು ಅಂದೆ. ಹಾ, ಅದ್ರಲ್ಲೇನಿದೆ, ನಾನು ನಿಮ್ಗೂ ಹೇಳ್ತೀನಿ ಐ ಲೈಕ್ ಯು ಸತ್ಯಣ್ಣ. ಐ ಲೈಕ್ ಯು ಅಂತ ನನಗೆ ಹೇಳೋದಕ್ಕೂ ನೀನ್ ಬೇರೆಯವ್ರಿಗೆ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ಕಣೋ. ಐ ಲೈಕ್ ಯು ಅಂದ್ರೆ ನಾವು ಯಾರನ್ನೂ ಇಷ್ಟಪಡ್ತಿದೀವಿ ಅಂತ ಅರ್ಥ. ಅಲ್ಲಪ್ಪ, ಅದ್ರ ಬದಲು ನೀನು ಬೇರೆ ಪದಗಳನ್ನ ಬಳಸಬಹುದಾಗಿತ್ತು. ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಡಿ ನೈಸ್, ಸೂಪರ್ ಅಂತ. ಆದ್ರೆ ನೀನು ಐ ಲೈಕ್ ಯು ಒಂದೇ ಏನೋ ನಡೀತಿದೆ. ಒಳ್ಳೇದಕ್ಕೆ ತಾನೆ. ಭೂಮಿ, ಇದನ್ನೆಲ್ಲ ನೋಡ್ತಿದ್ರೆ ನೀನು ಯಾವ್ದೋ ಜನ್ಮದಲ್ಲಿ ಶಾರದಾ ಮಗಳಾಗಿದ್ದೆ ಅನ್ಸುತ್ತೆ. ನಮ್ ಶಾರದಾ ಹೇಗ್ ಪ್ರಸಾದನ ಮಾಡ್ತಿದ್ಲು ಸೇಮ್ ನೀನು ಹಾಗೆ ಮಾಡಿದ್ಯಾ. ಮನೇಲಿ ಎಲ್ರು ಶಾರದಾ ಅಮ್ಮ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದಾರೆ. ಯಾವಾಗಪ್ಪ ಅವರು ಈ ಮನೆ ಕಾಲಿಡೋಕಾಗದು? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.